ಭಕ್ತಿ ಎಲ್ಲಿರುತ್ತೋ ಅಲ್ಲಿ ನೀವೇನು ಅನ್ಕೋತೀರೋ ಅದಷ್ಟು ಸಾಂಗವಾಗಿ ನಡೆಯುತ್ತೆ. ನಮ್ಮಲ್ಲಿ ಭಕ್ತಿ ಇಲ್ಲ. ಕಾರಣ ನಾವು ಕಟ್ಟಿರುವ ಮನೆಯಲ್ಲಿ ಯಾವ ಕಾರಣಕ್ಕೂ ಭಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಸಮರ್ಪಕವಾಗಿಂಥ ಕಿಟಕಿ ಬಾಗಿಲು ನಾನು ಇಡೀ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಬ್ಯಾಂಗ್ಳೂರು ಸಿಟಿಯಲ್ಲಿ ಇರ್ತಕ್ಕಂಥ ಮನೆಗಳು ಯಾರಾದರೂ ದಯವಿಟ್ಟು ನೇರ ಸಂಪರ್ಕ ಇರತಕ್ಕಂತಹ ಕಿಟಕಿಗಳಿದೆ ಅಂತ ದಯವಿಟ್ಟಿದ್ದರೆ ದಯವಿಟ್ಟು ಮೆಸೇಜ್ ಮಾಡಿ, ನಾನು ಖುಷಿ ಪಡ್ತೀನಿ. ಮೆಸೇಜ್ ಮಾಡಿ ದಯವಿಟ್ಟು ಖುಷಿ ಪಡ್ತೀನಿ. ನೇರವಾದ ಬಾಗಿಲುಗಳಿದೆ ದಯವಿಟ್ಟು ಮೆಸೇಜ್ ಮಾಡಿ, ನಾನು ಖುಷಿ ಪಡ್ತೀನಿ. ಕಾರಣ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಇಲ್ಲ ಅಂದ್ಕೊಳ್ಳಿ ನಿಮ್ಮ ಮನೆಯಲ್ಲಿ, ಆದರೆ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಪ್ರಯತ್ನ ಮಾಡಿ. ಅದಕ್ಕೂ ನಿಮ್ಗೆ ಏನಾದರೂ ಆಸಕ್ತಿ ಇದ್ದರೆ ಮೆಸೇಜ್ ಮಾಡಿ, ಅದಕ್ಕೂ ಮಾಹಿತಿ ಕೊಡೋಣ. ಹಾಗಂತ ಏನೋ ಇವತ್ತು ಹೇಳಿದ್ದಾರೆ ಮಾಡಿಬಿಡೋಣ ಅಲ್ಲ. ಪೂರ್ಣ ಮನಸ್ಸಿದ್ದರೆ, ಶ್ರದ್ಧೆ ಇದ್ದರೆ, ಭಕ್ತಿ ಇದ್ದರೆ ಮಾಡಿ ನೆಮ್ಮದಿಯಾಗಿ ಬಾಳಬೇಕು. ನೆಮ್ಮದಿಯಾಗಿ ನಿದ್ದೆ ಬರಬೇಕಂದ್ರೆ ಇವೆಲ್ಲವೂ ಕೂಡ ಒಂದೊಂದಾಗಿ ಇದಿಷ್ಟು ಮಾಡಿಬಿಟ್ರೆ ನಿದ್ದೆ ಬಂದ್ಬಿಡುತ್ತಾ, ಈ ತಾತ್ಸಾರವಾದ ವಿಚಾರ ಬರಬಾರ್ದು. ಪ್ರಯತ್ನ ಮಾಡಿ, ಅದು ಮಾಡಾದ್ಮೇಲೆ ಇನ್ನೊಂದನ್ನು ಮಾಡಿ, ಅದಾದಮೇಲೆ ಇನ್ನೊಂದನ್ನು ಮಾಡಿ. ನಮಗೆ ಪ್ರತಿದಿನವೂ ಕೂಡ ಒಳ್ಳೆಯದು ಬೇಕು, ಹೊಸದು ಬೇಕು. ಇದೆಲ್ಲ ಬೇಕು ಅಂದರೆ ಹೊಸ ವಿಚಾರಗಳು ಬರಬೇಕು, ಹೊಸದಾಗಿ ನಾವು ಜೀವನದಲ್ಲಿ ಬದುಕಬೇಕು. ಇದೆಲ್ಲವನ್ನು ನಾವು ಗಮನಿಸ್ಕೋಬೇಕಂದ್ರೆ ಇದಕ್ಕೆಲ್ಲ ಪಾಠಶಾಲೆ ಯಾವುದು? ಮನೆಯೇ. ನಮ್ಮ ವಾಸದ ಮನೆಯೇ ಪಾಠಶಾಲೆ. ಆಗಿದೆಯಾ? ಯಾಕೆ ಅಂತಂದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಾಹಿತಿ ಕೊಡೋರ ಕೊರತೆ ತುಂಬ ಇದೆ ನಮ್ಮ ದೇಶದಲ್ಲಿ. ಪಾಠಶಾಲೆಯಾಗುವಂಥ ಮನೆ ಕಟ್ಟಲಿಕ್ಕೆ ಮನೆ ಕಟ್ಸೋದು ರೆಡಿ, ಆದರೆ ಇದರ ಮಾಹಿತಿ ಕೊಡ್ತಕ್ಕಂಥವ್ರು ತುಂಬ ಕೊರತೆ ಇದೆ, ತುಂಬ ದೂರ ಇದ್ದಾರೆ ಅಂತ ನಮಗೆ ಇದೊಂದು ದುರಾದೃಷ್ಟ ಅಂತ ಅನ್ಕೋಬಹುದಾಗತ್ತೆ. ಆದರೂ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆಲ್ಲರಿಗೂ ಇದೊಂದು ಸಂದೇಶ ಆಗತ್ತೆ, ನಿಮಗೆ ಇದು ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡು ಈ ವಿಚಾರವನ್ನು, ಈ ಒಂದು ಭಾಗವನ್ನು ಇಲ್ಲಿಗೆ ನಿಲ್ಲಿಸಿ ಈಗ ಮುಂದುವರೆದ ಭಾಗ ಏನಪ್ಪ ಅದು? ಮಕ್ಕಳು ಯಾಕೆ ಅನುಭವಿಸ್ಬೇಕು? ನಾವು ಪೂಜೆಗಳನ್ನ ಮಾಡೋದ್ರಿಂದ ಮಕ್ಕಳು ಯಾಕೆ ಅನುಭವಿಸ್ಬೇಕು ಅಲ್ವಾ? ಈಗ ನಮಗೆ ಮನೆಗೆ ಯಜಮಾನ ಅಂದಮೇಲೆ ಬೆಲೆ ಕೊಡ್ತೀವಾ ಇಲ್ವಾ? ಕೊಡ್ತೀವಿ. ಅವ್ರ ಮಾತು ಮೀರಿ ಏನಾರು ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಿರಿಯರು ಅಂತ ಅದೊಂದು ಸ್ಥಾನ ಇದೆ, ಅದಕ್ಕೆ ನಾವು ಕೇಳ್ತೀವಿ. ಈಗ ಎಲ್ಲ ದೇವಾನುದೇವತೆಗಳಿಗೆ ಈ ಭೂಮಂಡಲಕ್ಕೆ ಯಜಮಾನ ಯಾರು? ಸೂರ್ಯ. ಈಗ ಯಾರನ್ನ ಪೂಜೆ ಮಾಡ್ಬೇಕು ನಾವು? ಸೂರ್ಯನೇ ಮಾಡಬೇಕು. ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ. ಗೊತ್ತಿಲ್ಲ ಗುರುಗಳೇ, ಅದಕ್ಕೆ ಮಾಡ್ತಾ ಇಲ್ಲ. ಅಂದರೆ ಅವರಿಗಷ್ಟು ಪ್ರಾಧಾನ್ಯತೆ ಕೊಡಬೇಕು ಅನ್ನುವಂಥ ವಿಚಾರ ಗೊತ್ತಿಲ್ಲ ಗುರುಗಳೇ, ಅಲ್ವಾ? ಈಗ ಸಮರ್ಪಕವಾದ ಬಾಗಿಲುಗಳಿದೆ ಎಂದಬೇಕಾದ್ರೆ ನಿಮ್ಮ ಮನೆಯಲ್ಲಿ ಸೂರ್ಯ ಚಂದ್ರ ಕೂಡ ಎಲ್ಲಿರ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಆಗತ್ತೆ. ಏನದು ಅಂದರೆ ನಾವು ಆಕಾಶದಲ್ಲಿರುವ ಸೂರ್ಯ ಚಂದ್ರನ ನೋಡ್ತಾ ಇರ್ತಕ್ಕಂಥ ಅಭ್ಯಾಸ ಇದೆ. ಹೌದು. ಇವತ್ತು ನಾನು ಚಿತ್ರ ತೋರಿಸಿದ್ದೀನಿ. ಈ ಸೂರ್ಯ ಚಂದ್ರರು ನಮ್ಮ ಮನೆಯಲ್ಲೇ ಇರ್ತಾರೆ. ಅದಕ್ಕೆ ಸಮರ್ಪಕವಾದ ಬಾಗಿಲುಗಳು. ಎದುರುಗಡೆ ಬಾಗಿಲು ಬಂದರೆ ಹಿಂಬಾಗಿಲು ಚಂದ್ರ, ಮುಂಬಾಗಿಲು ಸೂರ್ಯ. ಹಿಂಬಾಗಿಲಿಂದ ಏನಾಗುತ್ತೆ? ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತೆ. ಏನು ಅವಶ್ಯಕತೆ? ಒಳ್ಳೆ ಸಮಯಕ್ಕೆ ನನ್ನ ಮಗಳು ಮದುವೆ ಆಗ್ಬಿಟ್ರೆ ಹಿಂಬಾಗಿಲಿಂದ ನಡೆಯುತ್ತೆ. ನನ್ನ ಮಗ ಚೆನ್ನಾಗಿ ಓದಿ ಒಂದು ದಾರಿಗೆ ಬಂದ್ಬಿಟ್ರೆ ಅದು ಹಿಂಬಾಗಿಲಿಂದ ನಡೆಯುತ್ತೆ. ನಿಮಗೆ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನು ತೀರಿಸುತ್ತೆ ಹಿಂಬಾಗಿಲು. ನಿಮ್ಮ ರೋಗ ರುಜಿನಗಳನ್ನ ದೂರ ಮಾಡಬೇಕು. ಬರಬೇಕಾದ ಹಣ ಬರ್ತಾ ಇಲ್ಲ, ಎಷ್ಟು ದುಡಿದ್ರೂ ಉಳಿತಾ ಇಲ್ಲ, ಇದಿರುತ್ತೆ ತಾನೆ. ಹಣದ ಪ್ರಾಮುಖ್ಯತೆ ಜೊತೆಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಎರಡನೇದಾಗಿ ಮನೆ ಯಜಮಾನ ಕರೆಕ್ಟಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇದೆಲ್ಲವೂ ಮುಂಬಾಗಿಲಲ್ಲಿ ಇದೆ. ಎಷ್ಟು ಆಶ್ಚರ್ಯ ಅಲ್ಲ? ನಿಜಕ್ಕೂ ಆಶ್ಚರ್ಯ ಗುರುಗಳೇ, ಅಲ್ವಾ? ನಾವು ಹಿಂಬಾಗ್ಲಲ್ಲಿ ಮುಂಬಾಗ್ಲು ಸತ್ಯ ತಿಳ್ಕೊಂಡೆ, ಶಾಸ್ತ್ರ ಕೇಳ್ಕೊಂಡು, ದೇವ್ರ ಹತ್ರ ಕೂತ್ಕೊಂಡು ಹತ್ಕೊಂಡು ಊಟ ಬಿಟ್ಟು ನಿದ್ದೆ, ಏನ್ರೀ ಕರ್ಮ ಅನುಭವಿಸ್ತಾ ಇದ್ದೀವಿ ನಾವು. ನಮ್ಮ ವಾಸದ ಮನೆಯಲ್ಲಿ ಪ್ರತಿಯೊಂದು ಭಗವಂತ ಕೊಟ್ಟಿದ್ದಾರೆ, ನಾವು ತಿಳ್ಕೊಳ್ಳದೆ ಯಾಕೆ ಅನುಭವಿಸ್ಬೇಕು? ಈ ವಿಚಾರದಲ್ಲಿ ಬೇಕಾದ್ರೆ ನಾನು ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕೆ ಅಂದರೆ ಪ್ರತಿಯೊಂದು ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಹಣೆ ಬರ, ನಿಮ್ಮ ಭವಿಷ್ಯ, ನಿಮ್ಮ ಕುಟುಂಬ, ನಿಮ್ಮ ದಾಂಪತ್ಯ ಎಲ್ಲವೂ ಕೂಡ ಇದೆ. ಇದ್ರ ಜೊತೆಗೆ ಇನ್ನೊಂದು ಚೂರು ಮುಂದಕ್ಕೆ ಹೋದಾಗ ಈ ಸಮರ್ಪಕವಾದ ಬಾಗಿಲು ಯಾವ ಮನೆಯಲ್ಲಿ ಇಲ್ವೋ, ಗಂಡ ಹೆಂಡತಿ ಲವ್ ಅಷ್ಟೇ, ಮುಂದಕ್ಕೆಲ್ಲ ನೋವೇ. ಪ್ರಾರಂಭದಲ್ಲಿ ಲವ್. ಯಾಕೆ ಅಂದರೆ ಈ ಲವ್ ಮಾಡ್ಬೇಕಾದ್ರೆ ಬಾಗಿಲು ನೇರ ಇರಬೇಕು ಅಂತ ಯಾರಿಗೂ ಗೊತ್ತಿಲ್ವಲ್ಲ.